ಮೇಷರಾಶಿಯವರಿಗೆ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯ ಸಿಕ್ಕುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅಂದರೆ ನೀವು ಹೂಡಿದಂತಹ ದಾವೆ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟ ನಿಮ್ಮ ಪರವಾದಂತಹ ಜಯವನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಅರ್ಥ. ಮನೆಯವರ ಸಹಕಾರದಿಂದ ನಿಮಗೆ ಪರಿಪೂರ್ಣವಾದಂತಹ ಜಯ ಎಲ್ಲ ಕೆಲಸಗಳಲ್ಲೂ ಸಿಕ್ಕುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಟ್ರಿ ಅಥವಾ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕ್ಕೊಂಡ್ರಿ, ಸಂಕಲ್ಪ ಮಾಡಿದ್ರಿ ಅಂತ ಆದರೆ ಮನೆಯವರ ಪರಿಪೂರ್ಣವಾದಂತಹ ಬೆಂಬಲ ನಿಮಗೆ ರಕ್ಷಾ ಕವಚವಾಗಿರುತ್ತೆ. ಹಾಗಾಗಿ ನೀವು ಜಯ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ನಿಮಗೆ ಒದಗಿ ಬರುವಂಥದ್ದಾಗತ್ತೆ. ಸಹೋದ್ಯೋಗಿಗಳಿಗೆ ನಿಮ್ಮಿಂದ ಒಂದಷ್ಟು ಅನುಕೂಲವೂ ಕೂಡ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮಿಂದ ಅವರು ಸಂತೋಷವನ್ನು ಪಡ್ತಾರೆ. ನಿಮ್ಮ ಬಗ್ಗೆ ವಿಶೇಷವಾದಂತಹ ಒಂದು ನಂಬಿಕೆ, ಗೌರವ, ವಿಶೇಷವಾದಂತಹ ಒಂದು ಮಾತನ್ನು ನಿಮ್ಮ ಬಗ್ಗೆ ಆಡುವಂಥದ್ದಿರುತ್ತೆ. ನಿಮಗೆ ಲಾಭದಾಯಕವಾದಂತಹ ದಿವಸ ಇದು ಅಂತ ಹೇಳಿದರೆ ಏನೂ ತಪ್ಪಿಲ್ಲ. ಮಕ್ಕಳ ಸಾಧನೆ ನಿಮಗೆ ಒಂದಷ್ಟು ಗೌರವವನ್ನು ಹೆಚ್ಚು ಮಾಡುತ್ತೆ, ಗೌರವವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಸಂಬಂಧಿಕರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡುವಾಗ, ಮಾತಾಡುವಾಗ ಮನಸ್ತಾಪಕ್ಕೆ ಕಾರಣ ಆಗಬಹುದು. ನೀವೇನೋ ಮಾಡ್ತೀರಿ, ನೀವೇನೋ ಮಾತಾಡ್ತೀರಿ, ಅವರು ಇನ್ನೇನೋ ಮಾಡ್ತಾರೆ, ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ. ಹೀಗಾಗಿ ಆ ಒಂದು ಮಾತಿನಿಂದ ಆಕ್ಷೇಪಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ವೃಷಭ ರಾಶಿ, ಯಾವುದೇ ವ್ಯವಹಾರ ಇರಲಿ, ಯಾವುದೇ ಮಾತುಕತೆಗಳಿರಲಿ, ಎಲ್ಲೇ ನೀವು ಮಾತನ್ನು ಆಡುವಾಗ ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕು. ನಿಮಗೆ ಅವಮಾನ ಆಯಿತು, ನಿಮ್ಮ ಸ್ಥಾನಕ್ಕೆ ಬೆಲೆ ಸಿಕ್ಕಲಿಲ್ಲ, ನಿಮಗೆ ಬೆಲೆ ಸಿಕ್ಕಲಿಲ್ಲ ಅಂತಂದರೆ ಒಂದು ಕ್ಷಣವೂ ಕೂಡ ಆ ಜಾಗದಲ್ಲಿ ಇರತಕ್ಕಂಥದ್ದು ಒಳ್ಳೆಯದಲ್ಲ. ಇದರ ಗಮನ ಇರಬೇಕಾಗತ್ತೆ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ, ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗ್ಬೋದು. ತಾಯಿಯವರ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಬೇಕು. ತುಂಬ ಆತಂಕವಾಗತಕ್ಕಂತಹ, ಹೆದರುವಂತಹ ದಿವಸ ಇದಾಗಿರುತ್ತೆ. ಜೀವನದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥವ್ರಿಗೆ ತಮ್ಮದೇ ಆದಂತಹ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಇರುವಂಥದ್ದು. ಜೀವನವೇ ಹೋರಾಟದ ಜೀವನ ಅಂತಾದಾಗ ಬಹಳ ಕಷ್ಟವಾಗತ್ತೆ ಅಂತ ಹೇಳಬೇಕು. ಮನೆಗೆ ಅತಿಥಿಗಳು ಬರೋದರಿಂದ ಸಂತೋಷವಾಗುತ್ತೆ. ನಿಮ್ಮ ಸಾಧನೆಯಾಗಲಿ, ಯೋಜನೆಗಳಾಗಲಿ ಅವರ ಹತ್ರ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು ದೊರೆಯುವಂಥದ್ದು. ಸ್ಥಿರಾಸ್ತಿಯ ವಿವಾದ ಹೆಚ್ಚಾಗ್ತಕ್ಕಂಥದ್ದು, ಅದು ಪಿತ್ರಾರ್ಜಿತವೋ, ಪೂರ್ವಾರ್ಜಿತವೋ, ಸ್ವಯಾರ್ಜಿತವೋ ಯಾವುದಾದ್ರೂ ಆಗಿರಲಿ, ಆದರೆ ಆ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳು, ಜಗಳ, ಮನಸ್ತಾಪ ಇವೆಲ್ಲವನ್ನು ಕೂಡ ನೋಡಬೇಕಾದಂಥದ್ದಿರುತ್ತೆ. ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಆದಾಯ ಸ್ಥಿರವಾಗಿರುತ್ತೆ. ಬರ್ತಾ ಇರತಕ್ಕಂತಹ ಆದಾಯಕ್ಕೆ ಯಾವುದೇ ಕೊರತೆ ಅನ್ನುವಂಥದ್ದು ಇರೋದಿಲ್ಲ. ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ, ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರುವ ಹಾಗಾಗ್ಬಿಡುತ್ತೆ. ಯಾವುದೋ ಒಂದು ಸಣ್ಣ ವಿಷಯ ನಿಮ್ಮನ್ನು ಪೂರ್ಣ ನೋವಿಗೆ ಅಥವಾ ಬೇಸರಕ್ಕೆ ದೂಡ್ತಕ್ಕಂಥದ್ದಾಗತ್ತೆ. ಬೇರೆಯವರ ಅಭಿಪ್ರಾಯಕ್ಕೂ ಒಂದಷ್ಟು ಅವಕಾಶವನ್ನು ಕೊಡಿ. ಬೇರೆ ಯಾರಾದರೂ ಏನಾದರೂ ಅಭಿಪ್ರಾಯಗಳನ್ನು ಹೇಳ್ತೀವಿ, ಮಾತಾಡ್ತೀವಿ ಎನ್ನುವಂತಹ ಸಂದರ್ಭಗಳಿದ್ದಾಗ ಅವರ ಮಾತನ್ನೂ ಕೂಡ ಗೌರವಿಸ್ತಕ್ಕಂತಹ ಕೆಲಸ ಆಗಬೇಕು. ನಿಮ್ಮ ವಿರೋಧಿಗಳು, ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಆ ತೊಂದರೆ ಮಾಡೋದಕ್ಕೋಸ್ಕರನೇ ಅವರು ಕಾಯ್ತಾ ಇರ್ತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ನಿಮಗೆ ಎಲ್ಲ ಕಡೆಯಲ್ಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿತ್ಯದ ಕೆಲಸಕ್ಕೂ ಕೂಡ ಒಂದು ಶಿಸ್ತು ಅಂತ ಹೇಳಿಬೇಕು. ಯಾವುದೋ ಹೇಗಾದರೂ ಆಗಲಿ ಅನ್ನುವಂತಹ ಭಾವನೆ ಇದ್ದಂಥವರಿಗೆ, ಆ ಧೋರಣೆ ಇದ್ದಂಥವರಿಗೆ ಶಿಸ್ತಿನ ಬೆಲೆ ಗೊತ್ತಾಗೋದಿಲ್ಲ. ಹಾಗಂತ ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೂ ಕೂಡ ಬೆಲೆ ಇರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲವನ್ನು ಗಮನಿಸಿದಾಗ ಶಿಸ್ತಿನಿಂದ ಇರಬೇಕು, ವರ್ತಿಸಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಬೇರೆಯವರನ್ನು ಯಾವ ಕಾರಣಕ್ಕೂ ಕೂಡ ದೂಷಣೆ ಮಾಡೋದಕ್ಕೆ ಹೋಗಬೇಡಿ. ಕುಟುಂಬದ ವೈಯಕ್ತಿಕ ವಿಚಾರವನ್ನು ಹೊರಗಿನ ಪ್ರಪಂಚದಲ್ಲಿ, ಸಮಾಜದ ಜೊತೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಬೇಡ ಅಂತ ಅರ್ಥ.
ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಗರ್ವ ಪಡತಕ್ಕಂತಹ ಅವಶ್ಯಕತೆ ಇಲ್ಲ. ಗುಡ್ಡಕ್ಕಿಂತ ಗುಡ್ಡ ದೊಡ್ಡದು, ನಿಮಗಿಂತಲೂ ಕೂಡ ಬುದ್ಧಿವಂತರವರು ಇರುವಂಥವರು, ಬುದ್ಧಿವಂತಿಕೆಯಿಂದ ಇರುವಂಥವರು ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಹಾಗೆ ಮಕ್ಕಳ ಭವಿಷ್ಯದ ಬಗ್ಗೆ ವಿಶೇಷವಾದಂತಹ ದಾರಿಯನ್ನು ನೀವು ಮಾಡಿಕೊಡ್ಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಸಿಂಹರಾಶಿ, ಯಾವುದೇ ರೀತಿಯ ಸೋಂಕು ನಿಮಗೆ ತಗಲದೇ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ. ಎಚ್ಚರ ತಪ್ಪಿದರೆ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಿವಾದವನ್ನು ಮಾಡಿಕೊಳ್ಬೇಡಿ. ವ್ಯವಹಾರಕ್ಕೋಸ್ಕರವಾಗಿ ನೀವು ಎಲ್ಲಿ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದರಿಂದ ನಿಮಗೆ ಅನುಕೂಲ ಅಂತಕ್ಕಂಥದ್ದು ಇದ್ದೇ ಇದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಲಾಭಾಂಶವನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಆಗುತ್ತೆ. ನಿಮ್ಮ ಸ್ನೇಹಿತರ ಬಗ್ಗೆ ಕಾಳಜಿಯನ್ನು ವಹಿಸಿ. ಸ್ನೇಹಿತರ ಸ್ಥಿತಿ ಗತಿ, ಅವರಿರುವಂತಹ ಸ್ಥಳ ಇದೆಲ್ಲವೂ ಹೇಗಿದೆ, ಯಾವ ರೀತಿಯಲ್ಲಿ ಅವರು ಕಷ್ಟವನ್ನು ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಕೇಳಿಕೊಳ್ಳಿ. ತ್ರಿಮೂರ್ತಿಯರನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮ ವಿಷ್ಣು ಮಹೇಶ, ಆ ರೀತಿ ತ್ರಿಮೂರ್ತಿಗಳ ಪ್ರಾರ್ಥನೆಯಿಂದ ನಿಮ್ಮ ಕುಟುಂಬಕ್ಕೆ, ನಿಮಗೆ, ನಿಮ್ಮ ಕಾರ್ಯದಲ್ಲಿರತಕ್ಕಂತಹ ಯಾವ ದೋಷಗಳಿದ್ದರೂ ಕೂಡ ಎಲ್ಲ ನಿವೃತ್ತಿ ಆಗಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಪ್ರಯತ್ನ ಎಲ್ಲ ಕೆಲಸಗಳಲ್ಲೂ ಕೂಡ ಪ್ರಾಮಾಣಿಕವಾಗಿರಲಿ, ನಿರಂತರವಾಗಿರಲಿ ಅಂತ ಹೇಳಿ ಆಶಿಸೋಣ. ಹೊಸ ಕೆಲಸದ ಆರಂಭವನ್ನು ಮುಂದಕ್ಕೆ ಹಾಕಿ. ತತ್ಕ್ಷಣದಲ್ಲಿ ಹೊಸ ಕೆಲಸದ ಆರಂಭ ಬೇಡ ಅಂತ ಅರ್ಥ. ಬೇರೆಯವರಿಂದ ನಿಮ್ಮ ಕೆಲಸಕ್ಕೊಂದಷ್ಟು ತೊಂದರೆಗಳಾಗುವಂಥದ್ದಿದೆ. ಇದರ ಅರ್ಥ ಯಾರು ನಿಮ್ಮ ವಿರೋಧಿಗಳೋ ಅಥವಾ ನಿಮ್ಮ ಶತ್ರುಗಳೋ ಇರ್ತಾರೆ ಅವರು ನೇರವಾಗಿ ನಿಮ್ಮ ಕೆಲಸಗಳಲ್ಲಿ ಭಾಗಿಗಳಾಗೋದಿಲ್ಲ. ಪರೋಕ್ಷವಾಗಿ ನಿಮ್ಮ ಕೆಲಸಕ್ಕೆ ಅವರು ತೊಂದರೆಯನ್ನು ಮಾಡೇ ಮಾಡ್ತಾರೆ ಅನ್ನುವಂಥದ್ದು. ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅತಿಯಾದಂತಹ ನಂಬಿಕೆ ಇದೆಯಲ್ಲ ಅದು ಒಳ್ಳೆಯದಲ್ಲ. ಅದು ಎಲ್ಲವನ್ನೂ ಕೂಡ ಕೆಡಿಸಿಬಿಡುತ್ತೆ. ಭಗವಂತನಿಗೆ ಮಾತ್ರ ಪೂರ್ಣವಾದಂತಹ ನಂಬಿಕೆಯನ್ನು ಇಡಬೇಕು ಅನ್ನುವಂಥದ್ದು. ಕುತೂಹಲವಾದಂತಹ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ. ಅದು ಒಂದು ರೀತಿಯಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಕ್ಕಂಥದ್ದಾಗಬಹುದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ನಿಮ್ಮ ಯಾವುದೇ ನಿರ್ಧಾರ ಗಟ್ಟಿಯಾಗಿರಬೇಕು. ಅದನ್ನು ಮತ್ತೆ ಬದಲಾಯಿಸ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿರಬಾರ್ದು. ಆ ರೀತಿ ಇದ್ದಾಗ ನಿಮಗೆ ಅನುಕೂಲ ಅನ್ನುವಂಥದ್ದಿದೆ. ದಂಪತಿಗಳಲ್ಲಿ ವೈಮನಸ್ಯ ಉಂಟಾಗಬಹುದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕಾದಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಕಾರಣ ನಿಮ್ಮ ಜೀವನದ ಹಲವಾರು ದಿನಗಳು ವ್ಯರ್ಥ ಆಗಿರುವಂಥದ್ದೇ. ಆ ರೀತಿಯಲ್ಲಿ ಇನ್ನು ಮುಂದಾದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಜೊತೆಗೆ ನಿಮ್ಮ ಕೆಲಸದಿಂದ ನಿಮಗೆ ಒಂದಷ್ಟು ಅನುಕೂಲ ಅಥವಾ ಸಹಾಯ ಆಗ್ತಕ್ಕಂತಹದ್ದಿದೆ. ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ. ಆ ಪ್ರಯತ್ನ ನಿಮ್ಮದಾಗಿರಲಿ ಎನ್ನುವಂಥದ್ದು. ಬೇರೆ ಬೇರೆ ಉದ್ಯೋಗಕ್ಕೆ, ಬೇರೆ ಬೇರೆ ನೌಕರಿಗೆ ಅವಕಾಶಗಳು ನಿಮಗೆ ಒದಗಿ ಬರುವಂಥದ್ದಿದೆ. ಬೇರೆಯವರ ಜೊತೆ ಮಾತಿನಿಂದ ಕೆಲಸ ಹಾಳಾಗಬಹುದು. ನೀವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ, ಕಷ್ಟಪಟ್ಟು ಮಾಡ್ತಾ ಇರ್ತೀರಿ. ಆದರೆ ಆ ಪಕ್ಕದವರು ಯಾವುದೋ ಸಮಸ್ಯೆಯನ್ನು ಹೇಳಿಕೊಂಡು ಮೀನಿನ ರೀತಿಯಲ್ಲಿ ನಿಮ್ಮ ಹತ್ರ ಬರ್ತಾರೆ. ಆಗ ನಿಮ್ಮ ಕೆಲಸಗಳು ಹಾಳಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರ ಮಾತು ನಿಮಗೆ ಒಂದು ರೀತಿಯಲ್ಲಿ ಬಹಳ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ವ್ಯವಹಾರದಲ್ಲಿ ಕೆಲವು ಕಹಿ ಘಟನೆಗಳನ್ನು ನೋಡಬೇಕಾಗತ್ತೆ. ಮನಸ್ಸು ಚಂಚಲ ಆಗದೇ ಇರೋ ಹಾಗೇ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಸ್ವಾಭಾವಿಕವಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ತಾತ್ಸಾರ ಮಾಡ್ತಾ ಹೋಗ್ತೀರಿ. ಈ ಕೆಲಸನ ಮಾಡ್ಬೋದು ಬಿಡು ಅನ್ನುವಂತಹ ಧೋರಣೆಯ ಭಾವ ನಿಮ್ಮಲ್ಲಿ ಮೂಡಿರುತ್ತೆ. ವಿಶೇಷವಾಗಿ ಶಿವಾರಾಧನೆಯನ್ನು ಮಾಡಿ. ಶಿವ ಪ್ರಾರ್ಥನೆಯಿಂದ ಸಕಲ ಇಷ್ಟಾರ್ಥಗಳು ನಿಮಗೆ ಲಭಿಸಲಿ. ಶುಭವಾಗಿ. ಧನುರ್ರಾಶಿ, ಮಕ್ಕಳಿಂದ ಸ್ವಲ್ಪ ಸಮಾಧಾನ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ.
ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ದೊಡ್ಡ ಮಟ್ಟದ ಯಶಸ್ಸು ಈ ದಿವಸ ಕಾಣುವಂಥದ್ದಿದೆ. ವೈಯಕ್ತಿಕವಾಗಿ ವ್ಯಾವಹಾರಿಕವಾಗಿ ವಿಷಯಗಳಲ್ಲಿ ನೀವು ಕಲಹವನ್ನು ಮಾಡಿಕೊಳ್ತೀರಿ. ನಿಮ್ಮ ವೈಯಕ್ತಿಕವಾದ ಜೀವನದಲ್ಲೂ ಅಷ್ಟೇ, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದರೂ ಅಷ್ಟೇ ಅಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ಕಾನೂನಾತ್ಮಕವಾದಂತಹ ರೀತಿಯ ಹೋರಾಟವೇ ಆಗಿರುವಂಥದ್ದಾಗತ್ತೆ. ವೈಯಕ್ತಿಕವಾಗಿ ನೀವು ಜಗಳವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮನೆಯವರ ಸಹಕಾರ ಇಲ್ಲದಲೇ ಯಾವ ಯಶಸ್ಸನ್ನೂ ಕೂಡ ನೀವು ಗಳಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಮನೆಯವರ ಸಹಕಾರ ನಿಮಗೆ ಪರಿಪೂರ್ಣವಾದ ಯಶಸ್ಸನ್ನು ಪಡೆಯುವ ಹಾಗೆ ಮಾಡುತ್ತೆ ಅಂತ ಅರ್ಥ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿ. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚ ತಥೇಂದ್ರಾಣಿ ಚಾಮುಂಡಾ ಸಪ್ತಮಾತರಃ ಎಂಬುದಾಗಿ ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯವಹಾರದಲ್ಲಿ, ವೃತ್ತಿಯಲ್ಲಿ, ನೌಕರಿಯಲ್ಲಿ ನಿಮ್ಮ ಸ್ವಯಂಕೃತ ಅಪರಾಧದಿಂದ ತೊಂದರೆ ಮಾಡಿಕೊಳ್ತೀರಿ. ನೀವೇ ಮಾಡಿಕೊಳ್ಳುವಂತಹ ತಪ್ಪು. ಅಲ್ಲಿ ಬೇರೆ ಯಾರ ಹಸ್ತಕ್ಷೇಪವೂ ಕೂಡ ಅಲ್ಲಿ ಕಾಣಬರುವುದಿಲ್ಲ. ಆರೋಗ್ಯಕ್ಕೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಕಚೇರಿಗಳಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಸೌಜನ್ಯಯುತವಾಗಿ ವರ್ತಿಸಬೇಕಾಗತ್ತೆ. ಇದರ ಎಚ್ಚರ ಇರಲಿ. ಜನರ ನಿರೀಕ್ಷೆ ಸುಳ್ಳಾಗಬಹುದು. ಜನ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ, ಆದರೆ ಅಂತಹ ಅಭಿಪ್ರಾಯಕ್ಕೆ ಅವಕಾಶವನ್ನೇ ನೀವು ಮಾಡಿಕೊಡದೆ ಹೋಗಿಬಿಟ್ರೆ ಜನಕ್ಕೆ ನಿಮ್ಮ ಬಗ್ಗೆ ಅಸಮಾಧಾನವಾಗತ್ತೆ ಅನ್ನುವಂಥದ್ದು. ಕೆಲಸದ ಒತ್ತಡಗಳು ನಿಮಗೆ ತುಂಬ ಹೆಚ್ಚಾಗ್ತಕ್ಕಂಥದ್ದು. ಹಾಗೆ ನೀವು ನಿಮ್ಮಷ್ಟಕ್ಕೆ ಒಂದು ನಿರ್ಧಾರವನ್ನು ಮಾಡ್ತೀರಿ. ಯಾವ ವಿಷಯ ಯಾವ ವಸ್ತು ಅಂತ ಅಲ್ಲ, ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರವನ್ನು ನೀವು ಇದಮಿತ್ತಮ್ಮಂತ ಹೇಳಿ ನಿರ್ಧಾರವನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಎರಡನೇ ಮದುವೆಯನ್ನು ಮಾಡ್ಕೊಂಡಂಥವರಿಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಸಾಂಸಾರಿಕವಾಗಿ ಅಸಮಾಧಾನ, ಹಾಗೇ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದಾಗುವಂಥದ್ದು. ನಿರೀಕ್ಷಿತವಾದಂತಹ ಲಾಭ ಮಾತ್ರ ನಿಮ್ಮ ಕೈಗೆ ಸಿಕ್ಕುವಂಥದ್ದಾಗತ್ತೆ. ಸಮಾಜದಲ್ಲಿ ಹೆಸರನ್ನು ಮಾಡ್ಕೊಳ್ತಕ್ಕಂಥವ್ರಿಗೆ ಮತ್ತು ಆ ಹೆಸರನ್ನು ಮಾಡಿಕೊಳ್ಳುವ ನಿಮಿತ್ತವಾಗಿ ಯಾರ್ಯಾರು ಆಕರ್ಷಿತರಾಗಿರ್ತಾರೆ ಅಂಥವರೆಲ್ಲರೂ ಕೂಡ ಲಾಭವನ್ನು ಹೆಸರನ್ನು ಗಳಿಸ್ತಾರೆ ಅಂತ ಅರ್ಥ. ನಿಂತು ಹೋದಂತಹ ಕೆಲವು ಕೆಲಸ ಕಾರ್ಯಗಳು ಪುನರಾರಂಭವಾಗುವುದಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ನಿಮ್ಮ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ವಿಶೇಷವಾದಂತಹ ಜವಾಬ್ದಾರಿಯನ್ನು ತೀರಿಸ್ಕೊಳ್ಳೋದಕ್ಕೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜಯ ನಮಃ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿದ್ಯಾರ್ಥಿಗಳು ತನ್ನಿಂದಲೇ ತನ್ನ ಪ್ರಯತ್ನದಿಂದಲೇ ಎಲ್ಲವೂ ಕೂಡ ಸಾಧನೆ ಆಯಿತು ಅಂತ ಹೇಳಿ ತಿಳಿಯುವಂಥದ್ದಿದೆ. ಆದರೆ ಅದು ತಪ್ಪಾದೀತು. ಅದರ ಹಿನ್ನೆಲೆಯಲ್ಲಿ ಹಲವಾರು ಕೈಗಳು ಕೆಲಸವನ್ನು ಮಾಡಿರುತ್ತೆ. ಹಲವಾರು ವಿಚಾರಗಳು, ಹಲವಾರು ವಸ್ತುಗಳು ನಿಮ್ಮ ಜೊತೆಯಲ್ಲಿದ್ದುಕೊಂಡು ಸಹಕಾರವನ್ನು ನೀಡಿರ್ತಕ್ಕಂಥದ್ದಾಗತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಹೇಳಿ ಅರ್ಥ. ಹಣದ ವಿಚಾರಕ್ಕೆ ಸ್ವಲ್ಪ ಗಮನವನ್ನು ಕೊಡಬೇಕಾದಂತಹ ದಿವಸ. ಹಣದ ವಿಚಾರವಾಗಿ ನೀವು ಸ್ವಲ್ಪ ವಂಚಿತರಾಗ್ತಿರೇನೋ ಅನ್ನುವಂಥದ್ದು. ಅಹಿತಕರವಾದಂತಹ ಯಾವುದೇ ವಾತಾವರಣ ಇರಲಿ, ಯಾವುದೇ ಸಂದರ್ಭಗಳಿರಲಿ, ನೀವು ಭಾಗಿಯಾಗುವಂಥದ್ದು ಬೇಡ. ಅಲ್ಲಿಂದ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಪ್ರಯತ್ನ ನಿಮಗೆ ನಡೀಲಿ ಅಂತ ಅರ್ಥ. ದಾಯಾದಿಗಳ ಜೊತೆ ಜಗಳವನ್ನು ಮಾಡ್ತೀರಿ ಅಂದರೆ ದೂರದ ಬಂಧುತ್ವ ಏನಿರುತ್ತೆ ಅವರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡೋದಕ್ಕೆ ಅವಕಾಶಗಳು ಆಗ್ತಕ್ಕಂತಹದ್ದು. ಕೆಲಸದ ಒತ್ತಡದಿಂದ, ವ್ಯಾಪಾರ ವ್ಯವಹಾರಾದಿಗಳ ವಿಕೋಪದಿಂದ, ಸಾರ್ವಜನಿಕ ಕೆಲಸಗಳಿಂದ ಸಮಯಾಭಾವವನ್ನು ಎದುರಿಸ್ತೀರಿ. ಸಮಯಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂತಹ ನೀವು ಸಮಯದ ಅಭಾವದ ಬಗ್ಗೆ ಹೇಳುವ ಹಾಗೆ ಆಗುತ್ತೆ ಅಂತ ಅರ್ಥ. ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.